ಹಲೋ, ಇದು ನಮ್ಮ ಮ್ಯಾಗ್ನೆಟಿಕ್ ಕ್ರೇನ್. ಇದೊಂದು ಕಬ್ಬಿಣವನ್ನು ಎತ್ತಲು ಉಪಯೋಗಿಸುವ ಸಾಂಪ್ರದಾಯಿಕ ಕ್ರೇನ್ನ ಸುಧಾರಿತ ಮಾದರಿ. ಸಾಧಾರಣ ಕ್ರೇನ್ಗಳಲ್ಲಿ ಕಬ್ಬಿಣವನ್ನು ಎತ್ತುವುದಕ್ಕಾಗಿ ಇಲೆಕ್ಟ್ರೋಮ್ಯಾಗ್ನೆಟ್ಗಳನ್ನು ಉಪಯೋಗಿಸಲಾಗುವುದು. ಆದರೆ ಇಲೆಕ್ಟ್ರೋಮ್ಯಾಗ್ನೆಟ್ಗಳ ಬದಲಿಗೆ ಪರ್ಮನೆಂಟ್ ಮ್ಯಾಗ್ನೆಟ್ಗಳನ್ನು ಉಪಯೋಗಿಸಿ ಕಬ್ಬಿಣವನ್ನು ಟ್ರಕ್ಗಳಲ್ಲಿ ಲೋಡ್ ಮಾಡುವ ಪ್ರಯತ್ನವನ್ನು ಈ ಕ್ರೇನ್ನಲ್ಲಿ ಮಾಡಲಾಗಿದೆ. ಇಲೆಕ್ಟ್ರೋಮ್ಯಾಗ್ನೆಟ್ಗಳನ್ನು ಉಪಯೋಗಿಸಿದಾಗ ಮೆದುಕಬ್ಬಿಣಕ್ಕೆ ಸುತ್ತಿದ ತಾಮ್ರದ ಕಾಯಿಲ್ನಲ್ಲಿ ವಿದ್ಯುತ್ ಶಕ್ತಿಯನ್ನು ಹಾರಿಸುವ ಮೂಲಕ ಅದನ್ನು ಮ್ಯಾಗ್ನೆಟ್ ಆಗಿ ಮಾಡಲಾಗುವುದು. ಈ ಮೂಲಕ ಕಬ್ಬಿಣವನ್ನು ಎತ್ತಿದ ಮೇಲೆ ವಿದ್ಯುತ್ ಶಕ್ತಿಯನ್ನು ಕಡಿತಗೊಳಿಸಿ ಎತ್ತಿದ ಕಬ್ಬಿಣವನ್ನು ಕೆಳಗೆ ಬೀಳುವ ಹಾಗೆ ಮಾಡಲಾಗುವುದು. ಆದರೆ ಪರ್ಮನೆಂಟ್ ಮ್ಯಾಗ್ನೆಟ್ಗಳನ್ನು ಉಪಯೋಗಿಸಿ ಕಾಂತೀಯ ಕ್ಷೇತ್ರವನ್ನು ಇಲ್ಲದಂತೆ ಮಾಡುವುದು ಒಂದು ಸವಾಲಾಗಿರುತ್ತದೆ. ಇದನ್ನು ಸಮರ್ಥವಾಗಿ ಉಪಯೋಗಿಸಲು ಒಂದೇ ರೀತಿಯ ಎರಡು ಮ್ಯಾಗ್ನೆಟ್ಗಳನ್ನು ಉಪಯೋಗಿಸಲಾಗುತ್ತದೆ. ಈಗ ಎರಡು ಮ್ಯಾಗ್ನೆಟ್ಗಳ ಅಯಸ್ಕಾಂತೀಯ ಕ್ಷೇತ್ರಗಳು ಒಂದಕ್ಕೊಂದು ಪೂರಕವಾಗಿದ್ದಾಗ, ಅಂದರೆ ಅವುಗಳ ಎರಡು ಉತ್ತರ ಧ್ರುವಗಳು ಮತ್ತು ದಕ್ಷಿಣ ಧ್ರುವಗಳು ಒಂದೇ ದಿಕ್ಕಿಗೆ ಇದ್ದಾಗ, ಅವೆರಡೂ ಸೇರಿ ಒಂದು ಪ್ರಬಲ ಅಯಸ್ಕಾಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಇವೆರಡು ಮ್ಯಾಗ್ನೆಟ್ಗಳನ್ನು ಅಯಸ್ಕಾಂತೀಯ ಕ್ಷೇತ್ರವು ಒಂದಕ್ಕೊಂದು ವಿರುದ್ಧ ದಿಕ್ಕಿಗೆ ಇರುವಂತೆ ಇರಿಸಿದರೆ, ಆಗ ಎರಡು ಮ್ಯಾಗ್ನೆಟ್ಗಳ ಅಯಸ್ಕಾಂತೀಯ ಕ್ಷೇತ್ರಗಳು ಒಂದನ್ನೊಂದು ವಿರೋಧಿಸುವುದರಿಂದ ಅದರ ಒಟ್ಟು ಶಕ್ತಿಯು ಶೂನ್ಯವಾಗುತ್ತದೆ. ಈಗ ಅದು ಆಕರ್ಷಿಸುವ ಕಬ್ಬಿಣವನ್ನು ಬಿಟ್ಟು ಬಿಡುತ್ತದೆ. ಈಗ ಸರಳವಾದ ತತ್ವವನ್ನು ಉಪಯೋಗಿಸಿ ಬಹಳ ಸುಲಭವಾಗಿ ವಿದ್ಯುತ್ ಶಕ್ತಿಯ ಅಗತ್ಯವೇ ಇಲ್ಲದೆ ಕಬ್ಬಿಣವನ್ನು ಎತ್ತುವುದು ಮತ್ತು ಬಿಡುವಂತೆ ಮಾಡಿ ಲೋಡ್ ಮಾಡುವ ಕೆಲಸವನ್ನು ಮಾಡಬಹುದು. ಇದನ್ನು ಒಂದು ಮಾದರಿಯಾಗಿ ಇಲ್ಲಿ ತೋರಿಸಲಾಗಿದೆ. ಮೊದಲು ಕಬ್ಬಿಣವನ್ನು ಎತ್ತುವುದಕ್ಕಾಗಿ ಅಯಸ್ಕಾಂತಗಳನ್ನು ಜೋಡಿಸುವಾಗ ಎರಡು ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಒಂದೇ ಕಡೆ ಬರುವಂತೆ ಜೋಡಿಸಬೇಕು. ಈಗ ಅಯಸ್ಕಾಂತೀಯ ಕ್ಷೇತ್ರಗಳು ಒಂದಕ್ಕೊಂದು ಪೂರಕವಾಗಿರುವುದರಿಂದ ಈ ಅಯಸ್ಕಾಂತಗಳ ಜೋಡಿಯು ಕಬ್ಬಿಣವನ್ನು ಬಲವಾಗಿ ಆಕರ್ಷಿಸುತ್ತದೆ. ಈಗ ಸುಲಭವಾಗಿ ಕಬ್ಬಿಣವನ್ನು ಎತ್ತಿ ಟ್ರಕ್ನ ಮೇಲೆ ಬರುವಂತೆ ಕ್ರೇನ್ ತಿರುಗಿಸಿ ಇಡಬಹುದು. ಇನ್ನು ಕಬ್ಬಿಣವನ್ನು ಬಿಡುವುದಕ್ಕಾಗಿ ಎರಡು ಅಯಸ್ಕಾಂತಗಳಲ್ಲಿ ಒಂದನ್ನು 180 ಡಿಗ್ರಿ ತಿರುಗಿಸಬೇಕು. ಈಗ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಒಂದಕ್ಕೊಂದು ವಿರುದ್ಧವಾಗಿ ಬರುವಂತೆ ಆದರೆ ಬಲವು ಶೂನ್ಯವಾಗುವುದು ಮತ್ತು ಕಬ್ಬಿಣವನ್ನು ಅದು ಬಿಟ್ಟು ಬಿಡುವುದು. ಇದಲ್ಲದೆ ಈ ಕ್ರೇನ್ನಲ್ಲಿ ಯಾಂತ್ರಿಕ ಲಾಭದ ತತ್ವವನ್ನು ಉಪಯೋಗಿಸಲಾಗಿದೆ. ಇಲ್ಲಿ ಕ್ರೇನ್ ಎತ್ತುವುದಕ್ಕಾಗಿ ಉಪಯೋಗಿಸಿದ ಚಕ್ರಗಳ ಜೋಡಿಯು 4:1 ಅನುಪಾತದಲ್ಲಿ ಇರುವಂತೆ ಮಾಡಲಾಗಿದೆ. ಇದರಿಂದ 4/1 ಭಾಗ ಬಲದಿಂದ ಚಿಕ್ಕ ಚಕ್ರವನ್ನು ದೊಡ್ಡ ಚಕ್ರವನ್ನು ತಿರುಗಿಸುವುದು. ಇದೇ ತತ್ವವನ್ನು ಪುನರಾವರ್ತಿಸಿದರೆ ಬಹಳ ಕಡಿಮೆ ಬಲದಿಂದ ಬಹಳ ಹೆಚ್ಚು ಭಾರವನ್ನು ಎತ್ತುವುದು ಸಾಧ್ಯ. ಹೀಗಾಗಿ ಚಿಕ್ಕ ಯಂತ್ರ ಅಥವಾ ಮಾನವ ಬಲವನ್ನು ಉಪಯೋಗಿಸಿ ಇದನ್ನು ಪ್ರವರ್ತಿಸುವಂತೆ ಮಾಡಬಹುದು. ಪ್ರಯೋಜನಗಳು. ಫಲಿತಾಂಶ: ಕಬ್ಬಿಣವನ್ನು ಮೇಲಕ್ಕೆತ್ತುವುದು, ಕಬ್ಬಿಣವನ್ನು ಕೆಳಗಿಳಿಸುವುದು. ಪ್ರಬಲವಾದ ಅಯಸ್ಕಾಂತದ ಕಾಂತಕ್ಷೇತ್ರವನ್ನು ಬಳಸಿ ಮಣ್ಣು ಹಾಗೂ ನೀರಿನೊಳಗಿರುವ ಕಬ್ಬಿಣವನ್ನು ಹುಡುಕಿ ತೆಗೆಯಬಹುದು. ಪ್ಲಾಸ್ಟಿಕ್ ಲಕೋಟೆಗಳಲ್ಲಿ ತುಂಬಿಸಿಡಲಾದ
ಮಾಲಿನ್ಯ ಚೀಲಗಳನ್ನು ಒಟ್ಟು ಮಾಡಿ ಅದಕ್ಕೊಂದು ಕಬ್ಬಿಣದ ಮೂಲೆಯನ್ನು ಜೋಡಿಸಿ ಗಟ್ಟಿಯಾದ ನಮ್ಮ ಕ್ರೇನ್ ಬಳಸಿ ವಿಲೇವಾರಿ ಮಾಡಬಹುದು.